ನಮಸ್ತೆ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನು ಇವತ್ತು ಕೊಂತಿ ಮೀನು ತಂದಿದ್ದೇನೆ ಮನೆಗೆ. ಈ ಕೊಂತಿ ಮೀನು ನೋಡಿ ಯಾವ ಥರ ಇದೆ ಅಂತ ನಾನೆಲ್ಲ ಕಟಿಂಗ್ ಮಾಡಿ ಡಬಲ್ ಎರಡೆರಡು ಪೀಸ್ ಮಾಡ್ಕೊಂಡಿದ್ದೇನೆ. ನೋಡಿ ಇಷ್ಟು ಉದ್ದದ್ದು, ದೊಡ್ಡದಲ್ಲ ಇದು, ಮೀಡಿಯಮ್ ಬರ್ತದೆ, ಇದರಲ್ಲಿ ದೊಡ್ಡದು ಬರ್ತದೆ. ಇದು ಒಂದು ಮೀನು ತೋರಿಸುವಂಥ ಉದ್ದಕ್ಕೆ ಇಟ್ಕೊಂಡಿದ್ದೇನೆ. ಇದೆಲ್ಲವನ್ನು ಎರಡು ಪೀಸ್ ಮಾಡಿ ತಗೊಂಡಿದ್ದೇನೆ. ಇದನ್ನು ಮಾಡಲಿಕ್ಕೆ ನಾನು ಎಲ್ಲ ಪದಾರ್ಥಗಳನ್ನ ಜೋಡಿಸ್ಕೊಂಡಿದ್ದೇನೆ, ನಾನು ತೋರಿಸ್ಲಿಕ್ಕಿದ್ದೀನಿ. ನೋಡಿ ಈ ಥರ ಅದಕ್ಕೆ ಬೇಕಾದ ಮಸಾಲೆಗಳನ್ನು ಜೋಡಿಸ್ಕೊಂಡಿದ್ದೇನೆ. ಮುಖ್ಯವಾಗಿ ನೋಡಿ ಒಣಮೆಣಸಲ್ಲಿ ಹುರಿದ ಮೆಣಸಿದು ಎಣ್ಣೆ ಹಾಕಿ ಹುರ್ಕೊಂಡಿದ್ದೇನೆ. ಒಂದಷ್ಟು ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ, ಒಂದು 10ರಿಂದ 12, ಹಾಗೆ ಒಂದು 12ರಿಂದ ಒಂದು 15ರಷ್ಟು ಖಾರ ಮೆಣಸನ್ನು ತೊಗೊಂಡಿದ್ದೇನೆ. ಒಂದು ಅರ್ಧ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ತೊಗೊಂಡಿದ್ದೇನೆ. ಅರ್ಧ ಈರುಳ್ಳಿ ತೊಗೊಂಡಿದ್ದೇನೆ. 2 ಚಮಚದಷ್ಟು ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನು ತೊಗೊಂಡಿದ್ದೇನೆ. 1.5 ಚಮಚ ಉಂಡೆ ಹುಳಿ ಪೌಡ್ರು, ಹಾಗೆ ಅರ್ಧ ಚಮಚದಷ್ಟು ಅರಶಿಣವನ್ನು ತಗೊಂಡಿದ್ದೇನೆ. ಈಗ ಇವುಗಳನ್ನೆಲ್ಲ ನಾನು ಸೇರಿಸ್ಕೊಂಡು ರುಬ್ಬಿಕೊಂಡು ಬರ್ತಾಯಿದ್ದೀನಿ. ಹಾಗೆಯೇ ಒಗ್ಗರಣೆ ಮಾಡಲಿಕ್ಕೆ 1.5 ಈರುಳ್ಳಿ ಇದೆ, ಒಂದು 3 ಕಾಯಿ ಮೆಣಸು, ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ತಗೊಂಡಿದ್ದೇನೆ. ಹಾಗೆ 1.5 ಇಂಚಷ್ಟು ಶುಂಠಿಯನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡಿದ್ದೇನೆ. 1 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೇನೆ. ನೋಡಿ ಇವಾಗ ನಾನು ಸಾಂಬಾರಿಗೆ ರುಬ್ಬಿಕೊಂಡು ಬಂದಿದ್ದೇನೆ. ನೋಡಿ ಮೆಣಸೆಲ್ಲ ಹಾಕಿ ಮಸಾಲೆಯನ್ನು. ಹಾಗೆಯೇ ಸ್ಟವ್ ಹಚ್ಕೊಂಡು ಒಂದು ಮಣ್ಣಿನ ಪಾತ್ರೆಯಲ್ಲಿ ಒಂದು 4 ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೇನೆ. ಹೊರಗಡೆ ಜೋರಾಗಿ ಮಳೆ ಬರೋದ್ರಿಂದ ಸೌಂಡು ನಮ್ಮದು ಕೇಳುತ್ತದ ಗೊತ್ತಿಲ್ಲ, ವಾಲ್ಯೂಮು. ಈಗ ಎಣ್ಣೆ ಬಿಸಿ ಆಗಲಿ. ಮೊದಲಿಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಕೆಲವರು ಮೀನು ಸಾರಿಗೆ ಸಾಸಿವೆ ಹಾಕ್ಕೊಳ್ಳೋದಿಲ್ಲ, ನಾನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೇನೆ. ಕಾಯಿ ಮೆಣಸು, ಈರುಳ್ಳಿ ಎಲ್ಲವನ್ನು ಒಗ್ಗರಣೆಯಲ್ಲಿ ಒಟ್ಟಿಗೆ ಬೇಯಿಸ್ಕೊಳ್ಳುವ. ಟೊಮೆಟೊವನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗ ಶುಂಠಿಯನ್ನು ಹಾಕ್ಕೊಂಡು ಇದನ್ನು ಮಗ್ಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ಕರಿಮೆಣಸು ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರಿದಾಗೆ ಅದು ಸಹ ಮಿಕ್ಸ್ ಆಗಲಿ, ಅದರ ಘಾಟು ಹೋಗ್ತದೆ. ಆಗ ಈ ಒಳ್ಳೆಮೆಣಸು ಅಥವಾ ಕರಿಮೆಣಸಿನ ಪೌಡ್ರನ್ನ ಹಾಕ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ಕನ್ನು ಕಂಟ್ರೋಲ್ ಮಾಡ್ಬೋದು, ಮತ್ತು ತುಂಬ ಹೀಟ್ ಆಗೋಲ್ಲ. ಯಾವುದೇ ಖಾರವನ್ನು ತಿಂದರೂ ಕೂಡ ಹೀಟ್ ಆಗ್ತದೆ ಅಂತ ಹೇಳ್ತದಲ್ಲ, ಆದರೆ ಒಳ್ಳೆಮೆಣಸಿಂದ ಅಥವಾ ಕರಿಮೆಣಸಿಂದ ನಮಗೆ ಹೀಟ್ ಆಗೋದಿಲ್ಲ, ಶರೀರವನ್ನು ತಂಪಾಗಿರ್ತದೆ. ಶೀತ, ಕೆಮ್ಮು, ಕಫ ಇಂಥದಕ್ಕೂ ಔಷಧೀಯ ಗುಣವನ್ನು ಹೊಂದಿರುವಂಥ ಮೆಣಸು ನಮಗೆ ಆರೋಗ್ಯಕರ. ಈಗ ಮಸಾಲೆ ಚೆನ್ನಾಗಿ ಬೆಂದಿದೆ ನೋಡಿ, ಅದು ಒಗ್ಗರಣೆ. ನಾನೀಗ ಇದಕ್ಕೆ ರುಬ್ಬಿಟ್ಕೊಂಡಂಥ ಮೆಣಸನ್ನು ಸೇರಿಸ್ಕೊಳ್ತೇನೆ. ಈಗ ಇದು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸಿಂಗ್ ಮಾಡುವ. ಹಸಿ ಹಾಕಿದರೆ ಎಣ್ಣೆಗೆ ಬೆಂದಾಗ ಅದು ಒಳ್ಳೆಯ ರುಚಿ ಬರ್ತದೆ. ಉಪ್ಪು ಆವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು, ಇನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ಬೇಯ್ತಿದ್ದೆ ನೋಡಿ ಎಣ್ಣೆಯಲ್ಲಿ. ಈಗ ಇದಕ್ಕೆ ಜಾರ್ ತೊಳೆದ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾವು ತುಂಬ ನೀರು ಮಾಡ್ಕೊಳ್ಬಾರ್ದು. ಮೀನು ಸಾರು ಮಾಡುವಾಗ ನಾವು ಒಂದು ಅಂದಾಜಿಗೆ, ಅಂದರೆ ಕೊಬ್ಬರಿ ಇದಕ್ಕೆ ತೆಂಗಿನಕಾಯಿ ಅಂತ ಹಾಕೋದಿಲ್ಲ ನೋಡಿ, ನಾನು ಮೆಣಸಲ್ಲೇ ಮಾಡಿರೋದು. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ತೇನೆ. ಇವಾಗ ನೋಡಿ ನೀರು ಹಾಕ್ಕೊಂಡಿದ್ದೇನೆ, ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ಮುಚ್ಚಳವನ್ನು ಇಟ್ಟು ಒಂದು ಕುದಿ ಬರಿಸುವ. ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈಗ ಉಪ್ಪೆಲ್ಲ ನೋಡ್ಕೊಳ್ಬೇಕು. ಈ ಮೀನು ಸ್ವಲ್ಪ ಸಪ್ಪೆ ಇರ್ತದೆ,
ಉಪ್ಪು ಖಾರ ಗರಂ ಇದ್ರೇ ಇದರ ಸಾರಿಗೆ ಒಂದು ರುಚಿ. ಇವಾಗ ನಾನು ಮೀನು ಹಾಕ್ಕೊಳ್ಲಿಕ್ಕಿದ್ದೇನೆ. ಮೀನಿನ ಬಗ್ಗೆ ನಾನೊಂದು ನಿಮಗೆ ಹೇಳಬೇಕಿದ್ದೇನೆ. ಯಾವುದೇ ಸಮುದ್ರ ಮೀನಾಗಲಿ, ಯಾವುದೇ ಮೀನು ತಂದಿರಲಿ, ಯಾವುದನ್ನೇ ಆದರೂ ನಾವು ಒಂದು ದಿನ ಮಾತ್ರ ಇಟ್ಕೊಳ್ಬೋದು. ಆದರೆ ಇದು ತುಂಬ ದಿನಗಳ ಹಿಂದೆ ಹಿಡಿದಿರುವ ಮೀನನ್ನು ಮಾರ್ಕೆಟಲ್ಲಿ ಮಾರ್ತಾ ಇರ್ತಾರೆ. ಅದನ್ನು ಕೆಡದ ಹಾಗೆ ಇಡಲಿಕ್ಕೋಸ್ಕರ ಅದಕ್ಕೆ ಹಲವಾರು ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ. ಆದ ಕಾರಣ ನಾವು ಮೀನನ್ನು ತಂದ ನಂತರ ಕ್ಲೀನ್ ಮಾಡಿ ತೊಳೆದು ಉಪ್ಪು ಮತ್ತು ಹುಳಿ ಮತ್ತು ಅರಶಿಣವನ್ನು ಹಾಕಿ ಒಂದು 10 ನಿಮಿಷ ಇಟ್ಟು ಆಮೇಲೆ ಪುನಃ ಒಳ್ಳೆಯ ನೀರಲ್ಲಿ ತೊಳ್ಕೊಳ್ಬೇಕಾಗ್ತದೆ. ಹಾಗೆ ನಾನು ಇದನ್ನು ಸುಮಾರು ಸಲ ತೊಳೆದಿದ್ದೇನೆ. ಈಗ ಮೀನು ನೋಡಿ ಕ್ಲೀನಾಗಿದೆ. ಹಾಗೆ ನಾನೀಗ ಇದನ್ನು ಹಾಕ್ಕೊಳ್ಳಿಕ್ಕಿದ್ದೇನೆ. ಸುಮ್ಮನೆ ನೀರಲ್ಲಿ ತೊಳೆದು ಅದನ್ನು ಸಾರು ಮಾಡಿ ತಿಂದರೆ ಅದೊಂದು ರುಚಿಯೂ ಇರಲ್ಲ. ಆಮೇಲೆ ಬಹಳ ಆರೋಗ್ಯಕ್ಕೆ ಕೆಟ್ಟದಾಗ್ಬೋದು. ಮೀನಿಂದ ಕೆಟ್ಟದಲ್ಲ, ಮೀನಲ್ಲಿರುವ ಕೆಮಿಕಲ್, ಅದಕ್ಕೆ ಹಾಕಿರೋ ಕೆಮಿಕಲ್ಲಿಂದ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಗಡಿಬಿಡಿಯಲ್ಲಿ ಮೀನು ತಂದು ತೊಳೆದೇ ಮಾಡದೆ ಅಂತ ಮಾಡಿದರೆ ಆರೋಗ್ಯಕ್ಕೆ ಹಾನಿಯಾಗಬಾರ್ದು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೇನೆ. ಸ್ವಲ್ಪ ಸಮಯ ತಗೊಂಡೇ ನಾವು ಇದರ ಅಡುಗೆಯನ್ನು ಮಾಡಬೇಕಾಗ್ತದೆ. ತುಂಬ ಸೌಟಲ್ಲಿ ಅಲ್ಲಾಡಿಸ್ಬಾರ್ದು. ಮೀನನ್ನು ಮುಳುಗುವಷ್ಟು ಮಾತ್ರ ಹೀಗೆ ಮಾಡಿಕೊಂಡು 2 ನಿಮಿಷ ಇದನ್ನು ಮುಚ್ಚಿಡುವ. ಕುದಿ ನಿಂತಿದೆ ನೋಡಿ, ಅದು ಪುನಃ ಸ್ಟಾರ್ಟ್ ಆಗಬೇಕು. ಸರಿ, ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಮೀನು ಸಹ ಬೆಂದಿದೆ ನೋಡಿ, ಬಿಟ್ಕೊಂಡಿದೆ. ಈಗ ಸ್ಟವ್ ಆಫ್ ಮಾಡಿಕೊಡುವ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು. ನಾನೊಂದು ಸ್ವಲ್ಪ ಇದ್ದ ಕಾರಣ ಹಾಕ್ಕೊಳ್ತಾ ಇದ್ದೇನೆ. ಇದು ಬೇಕೇ ಬೇಕು ಅಂತೇನಿಲ್ಲ. ನನ್ನ ಮೀನು ಸಾರಿನ ಕೆಲಸ ಆಗಿದೆ ನೋಡಿ. ಇವತ್ತು ನಾನು ವೈಟ್ ರೈಸ್ ಜೊತೆಯಲ್ಲಿ ಕೊಂತಿ ಮೀನಿನ ಸಾರನ್ನು ಸರ್ವ್ ಮಾಡ್ತಾಯಿದ್ದೇನೆ. ನಾನು ಮಾಡಿರುವ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು.